ಏನಿಲ್ಲ. ಪ್ರತಿ ವರ್ಷನೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ಬಾಣಿಜ್ಯ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡದಿಂದ ಇರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷನೂ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಎವ್ರಿ ಟೈಮ್ ಮಾಡಿದ್ದೇವೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದು ಬಿಟ್ಟಿರುತ್ತೆ. ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದೊಂದು ಭಾರ ಬಂದು ಇರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ, ಬಾಣಿಜ್ಯ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ನಮ್ಮ 100% ಹಾಕಿದ್ದೇವೆ. ಹೋಪ್ಫುಲಿ ಅಂದರೆ ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಆಲೋಕ್ ಸರಿಗೆ ಪ್ರದಾನ ಮಾಡಿದಾಗಲೂ ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ. ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತು ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು. ಯಾಕಂದರೆ ಅವ್ರು ಹೇಳಿದರು ಇಲ್ಲಿ ಕಲರ್ಸ್ ಕನ್ನಡ ತಂಡ ಮಾಡೋದಂತ. ಇಲ್ಲ, ಒಂದು ಶೋನ ನಾವು ಒಂದು ಡಿಸೈನ್ ಮಾಡ್ಬೋದು ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರು ಅವರು. ಯಾಕಂದ್ರೆ ಎಷ್ಟೇ ನಾವು ಶ್ರಮ ಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ದು ಒಂದು ಪ್ಯಾಟರ್ನ್ ಹೋಗ್ತಾ ಇರ್ತದೆ.